ಓಂ ನಮೋ ವೆಂಕಟೇಶಾಯ. ನಮಸ್ಕಾರ ಸ್ನೇಹಿತರೆ, ಪ್ರಮೀಳಾ ಟಾಕ್ಸ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಲಕ್ಷ್ಮೀ ಅಮ್ಮನವರಿಗೆ ಪ್ರಿಯವಾದ ಕ್ಷೀರದೀಪವನ್ನು ಹೇಗೆ ಹಚ್ಕೋಬೇಕು, ಯಾವಾಗ ಹಚ್ಕೋಬೇಕು, ಮತ್ತು ಕಾಮಾಕ್ಷಿ ದೀಪವನ್ನು ಪ್ರತಿ ಶುಕ್ರವಾರ ಮತ್ತು ವರಮಹಾಲಕ್ಷ್ಮಿ ಹಬ್ಬಗಳಿಗೆ ಯಾವ ರೀತಿ ಅಲಂಕಾರ ಮಾಡ್ಕೋಬೇಕು, ಯಾವಾಗ ಹಚ್ಕೋಬೇಕು, ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ಯಾವ್ಯಾವುದು ಪೂಜೆಗೆ ಇಟ್ಕೊಳ್ಳೋದಕ್ಕೆ, ದೇವ್ರ ಮನೇಲಿ ಇಡೋದಕ್ಕೆ, ಲಕ್ಷ್ಮೀ ಪೂಜೆ ಮಾಡುವಾಗ ಲಕ್ಷ್ಮೀ ಅಮ್ಮನವರ ಮುಂದೆ ಇಡೋದಕ್ಕೆ, ಮತ್ತು ಲಕ್ಷ್ಮೀ ಅಮ್ಮನವರಿಗೆ ಇಷ್ಟವಾದ ಉಪ್ಪು ದೀಪವನ್ನು ಹೇಗೆ ಹಚ್ಕೋಬೇಕು, ಯಾವಾಗ ಹಚ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಲಕ್ಷ್ಮಿ ಸಂಪತ್ತಿನ ಅಧಿದೇವತೆ. ನಮ್ಮ ಹತ್ರ ಸಂಪತ್ತಿದ್ದಾಗ ಜೀವನಕ್ಕೆ ಒಂದು ಕಳೆ ಇರುತ್ತೆ. ಲಕ್ಷ್ಮೀ ಅಮ್ಮನವರ ಅನುಗ್ರಹವಾದರೆ ಮನೆಯಲ್ಲಿ ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಸೌಭಾಗ್ಯಲಕ್ಷ್ಮಿ, ಸಂತಾನಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ವಿಜಯಲಕ್ಷ್ಮಿ, ಕೀರ್ತಿಲಕ್ಷ್ಮಿ, ಮೋಕ್ಷಲಕ್ಷ್ಮಿ ಎಲ್ಲರೂ ನೆಲೆಸಿರ್ತಾರೆ. ಆದ್ದರಿಂದ ಸಿರಿ ಸೌಭಾಗ್ಯ ಸಂಪದ ಅಭಿವೃದ್ಧಿಗಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು. ಅದರಲ್ಲೂ ಲಕ್ಷ್ಮಿಗೆ ಪ್ರಿಯವಾದ ಆಷಾಢ ಶುಕ್ರವಾರಗಳು ಮತ್ತು ಶ್ರಾವಣ ಶುಕ್ರವಾರಗಳಲ್ಲಿ ಲಕ್ಷ್ಮೀ ಅಮ್ಮನವರನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸಿದರೆ ಲಕ್ಷ್ಮೀ ಅಮ್ಮನವರ ಅನುಗ್ರಹ ನಮಗೆ ಸಿಗುತ್ತೆ. ಪ್ರತಿ ಶುಕ್ರವಾರ ಬೆಳಗ್ಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಲಕ್ಷ್ಮೀ ಅಮ್ಮನವರನ್ನು ಪೂಜಿಸ್ಕೋಬೇಕು. ಪ್ರತಿ ತಿಂಗಳು ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ 2 ಪಕ್ಷಗಳಿರುತ್ತೆ. ಶುಕ್ಲ ಪಕ್ಷದಲ್ಲಿ ಬರುವಂತಹ 2 ಶುಕ್ರವಾರಗಳು ಅಮ್ಮನವರಿಗೆ ಇನ್ನೂ ಬಹಳ ಪ್ರೀತಿ. ಈ ಶುಕ್ರವಾರಗಳಂದು ಅಮ್ಮನವರನ್ನು ಪೂಜಿಸ್ಕೊಂಡ್ರೆ ಐಶ್ವರ್ಯಗಳು ನಮ್ಮದಾಗುತ್ತೆ. ಲಕ್ಷ್ಮೀ ಅಮ್ಮನವರಿಗೆ ಕ್ಷೀರದೀಪ ಹಚ್ಚಿ ಪೂಜೆ ಮಾಡಿದ್ರೆ ಬಹಳ ಇಷ್ಟ. ಯಾಕೆ ಕ್ಷೀರದೀಪಕ್ಕೆ ಇಷ್ಟು ಪ್ರತ್ಯೇಕತೆ ಇದೆ ಅಂದರೆ, ಲಕ್ಷ್ಮೀದೇವಿ ಕ್ಷೀರ ಸಮುದ್ರದಲ್ಲಿ ಜನ್ಮಿಸಿದ್ದಾರೆ. ಕ್ಷೀರ ಸಮುದ್ರ ಮದನ ನಡೆಯುವಾಗ ಆ ಕ್ಷೀರಸಾಗರದಿಂದ ಲಕ್ಷ್ಮೀದೇವಿ ಉದ್ಭವಿಸಿದರು ಅಂತ ನಮಗೆಲ್ಲ ಗೊತ್ತೇ ಇದೆ. ಲಕ್ಷ್ಮೀದೇವಿ ತವರು ಮನೆ ಕ್ಷೀರಸಾಗರ ಅಂದರೆ ಹಾಲು ಸಮುದ್ರ ಅಂತ ಅರ್ಥ. ಇದೇ ರೀತಿಯಾಗಿ ಲಕ್ಷ್ಮೀನಾರಾಯಣರು ವೈಕುಂಠದಲ್ಲಿ ಶಯನಿಸುವುದು ಕ್ಷೀರ ಸಮುದ್ರದಲ್ಲೇ. ಲಕ್ಷ್ಮೀದೇವಿಗೆ ಹಾಲಂದರೆ ಬಹಳ ಇಷ್ಟ. ಆದ್ದರಿಂದ ಲಕ್ಷ್ಮೀದೇವಿಗೆ ಎಷ್ಟೋ ಇಷ್ಟವಾದ ಈ ಕ್ಷೀರದೀಪವನ್ನು ಹಚ್ಚಿದ್ರೆ ಲಕ್ಷ್ಮೀ ಅಮ್ಮನವರ ಪರಿಪೂರ್ಣ ಅನುಗ್ರಹ ಲಭಿಸುತ್ತೆ. ಹೆಂಗಸರು ಮತ್ತು ಗಂಡಸರು ಯಾರು ಬೇಕಾದರೂ ಈ ಕ್ಷೀರದೀಪವನ್ನು ಲಕ್ಷ್ಮೀ ಅಮ್ಮನವರಿಗೆ ಹಚ್ಚಬಹುದು. ಕ್ಷೀರದೀಪವನ್ನು ಹೇಗೆ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಒಂದು ತಟ್ಟೆಯನ್ನು ತಗೋಬೇಕು. ಆ ತಟ್ಟೆ ಹಿತ್ತಾಳದ್ದಾಗಿರ್ಬೋದು, ಪಂಚಲೋಹದ್ದಾಗಿರ್ಬೋದು ಅಥವಾ ಬೆಳ್ಳಿದಾಗಿರ್ಬೋದು, ಕೊನೆಗೆ ಸ್ಟೀಲ್ದಾದರೂ ಪರವಾಗಿಲ್ಲ. ಒಟ್ಟಿನಲ್ಲಿ ನೀವು ಅದರಲ್ಲಿ ಏನು ಊಟ ಮಾಡಿರಬಾರ್ದು, ತಿಂದಿರಬಾರ್ದು, ಏನಕ್ಕೂ ಆ ತಟ್ಟೆಯನ್ನು ಬಳಸಿರಬಾರ್ದು. ಯಾವುದು ಅಲ್ಲ ಅಂದರೆ ಮಣ್ಣಿನ ಪ್ಲೇಟ್, ಮಣ್ಣಿನ ತಟ್ಟೆ ಆದ್ರೂ ತಗೋಬೋದು. ನೀವು ಮಣ್ಣಿನ ತಟ್ಟೆಯನ್ನು ತಗೊಂಡು ದೀಪವನ್ನು ತಗೋಬೇಕು. ಪ್ಲೇಟ್ ತಗೊಂಡು ಅದರಲ್ಲಿ ಅಕ್ಕಿಯನ್ನು ಹಾಕ್ಕೋಬೇಕು. ಅಕ್ಕಿಯನ್ನು ಹಾಕ್ಕೊಂಡು ಶ್ರೀಮ್ ಅಂತ ಬರ್ಕೊಳ್ಳಿ, ಅಥವಾ ಸ್ವಸ್ತಿಕಾದರೂ ಹಾಕ್ಕೋಬೋದು. ಶ್ರೀಮ್ ಅಂತ ಬರ್ಕೊಂಡ್ರೆ ಶ್ರೇಷ್ಠ. ಈ ಥರ ಅಕ್ಕಿ ಮೇಲೆ ಬರ್ಕೊಂಡು ಇಟ್ಕೊಂಡು ಹೂವಿನಿಂದ ಅಲಂಕಾರ ಮಾಡ್ಕೊಳ್ಳಿ. ಅದರ ಮಧ್ಯದಲ್ಲಿ ದೀಪವನ್ನು ಇಡಬೇಕು. ಅದು ಬೆಳ್ಳಿದೊಂದು ಬಟ್ಲಾದರೂ ಇಟ್ಕೋಬೋದು, ನೀವು ಮಣ್ಣಿಂದಾದರೂ ಇಟ್ಕೋಬೋದು, ಪಂಚಲೋಹದ್ದಾದರೂ ಇಟ್ಕೋಬೋದು. ನಾನಿಲ್ಲಿ ಮಣ್ಣಿನ ದೀಪವನ್ನು ತೆಗೆದುಕೊಂಡಿದ್ದೀನಿ. ಹೂವಿನಿಂದ ಅಲಂಕಾರ ಮಾಡ್ಕೋಬೇಕು. ನಂತರ ಆ ದೀಪಕ್ಕೆ ನೀವು ಅರಿಶಿನ ಮತ್ತು ಕುಂಕುಮವನ್ನು ಇಟ್ಕೋಬೇಕು. ಮುಂಚೆ ನೀವು ಹೊಸದಾಗಿ ಅಂಗಡಿಯಿಂದ ತಂದಿರೋದಾದರೂ ಸರಿ, ಅದನ್ನು ನೀಟಾಗಿ ತೊಳೆದು ಇಟ್ಕೋಬೇಕು. ಅದಕ್ಕೆ ಹಾಲನ್ನು ಹಾಕ್ಕೋಬೇಕು ದೀಪದಲ್ಲಿ. ಅಂದರೆ ಹಸುವಿನ ಹಾಲು ತುಂಬ ಒಳ್ಳೆಯದು. ಆದಷ್ಟು ಹಸುವಿನ ಹಾಲನ್ನು ಹಾಕ್ಕೊಳ್ಳಿ. ಆಮೇಲೆ ಒಂದು ವೀಳ್ಯದೆಲೆಯನ್ನು ಅಥವಾ ಬಾಳೆ ಎಲೆಯನ್ನು ಕಟ್ ಮಾಡಿಕೊಂಡು ಈ ರೀತಿ ಅದಕ್ಕೆ ಒಂದು ತುಪ್ಪದಲ್ಲಿ ನೆನೆಸಿರುವಂತಹ ಬತ್ತಿಯನ್ನು ಈ ರೀತಿ ಹಾಕ್ಕೊಳ್ಳಿ. ಅದು ಬತ್ತಿ ಕೆಳಗಡೆಗೆ ಬರಬೇಕು. ಆಮೇಲೆ ಹಾಲಿನ ಮೇಲೆ ಆದಷ್ಟು ಹಸುವಿನ ತುಪ್ಪವನ್ನು ಹಾಕ್ಕೊಂಡು ಈ ಎಲೆಗೆ ಬತ್ತಿ ಸೇರಿಸಿರುವಂಥ ಬತ್ತಿ ಎಲೆಯನ್ನು ಹಾಕ್ಕೊಂಡು ಆ ತುಪ್ಪದ ಮೇಲೆ ಇಟ್ಕೋಬೇಕು. ಅದರ ಮೇಲೆ ಸ್ವಲ್ಪ ಅರಿಶಿನ, ಕುಂಕುಮ ಮತ್ತು ಅಕ್ಷತೆಯನ್ನು ಹಾಕ್ಕೋಬೇಕು. ಊದುಬತ್ತಿಯಿಂದ ಅದನ್ನು ಸ್ವಲ್ಪ ಧೂಪವನ್ನು ತೋರಿಸಿ ದೀಪಕ್ಕೆ ನಂತರ ನೀವು ದೀಪವನ್ನು ಹಚ್ಕೋಬೇಕು. ಈ ರೀತಿ ಕ್ಷೀರದೀಪವನ್ನು ಹಚ್ಕೋಬೇಕು. ನೀವು ಬೆಂಕಿ ಕಡ್ಡಿಯಿಂದ ಖಂಡಿತ ಯಾವತ್ತೂ ದೀಪವನ್ನು ಹಚ್ಕೋಬಾರ್ದು. ಏಕಾರತಿಗೆ ಹಚ್ಕೊಂಡು ಅದರಿಂದ ಹಚ್ಚಬೇಕು. ಈ ಕ್ಷೀರದೀಪ ನೋಡಿ ಎಷ್ಟು ಚೆನ್ನಾಗಿ ಉರಿತಾ ಇದೆ. ಸಾಕ್ಷಾತ್ತು ಲಕ್ಷ್ಮೀ ಅಮ್ಮನವರೇ ಈ ದೀಪದಲ್ಲಿ ನೆಲೆಸಿರೋ ಥರ ಕಾಣಿಸ್ತಾ ಇದೆ.
ಈ ರೀತಿ ಲಕ್ಷ್ಮೀ ಅಮ್ಮನವರ ಫೋಟೋ ಮುಂದೆ ಈ ದೀಪವನ್ನಿಟ್ಟು ಕಡ್ಡಿ ಹಚ್ಚಿ ಧೂಪ ತೋರಿಸಿ ಲಕ್ಷ್ಮೀ ಅಷ್ಟಕವನ್ನು ಓದ್ಕೋಬೇಕು. ಈ ರೀತಿ ಕ್ಷೀರ ದೀಪವನ್ನು ಹಚ್ಕೊಳ್ಳೋವಾಗ ಲಕ್ಷ್ಮೀ ಅಮ್ಮನವ್ರಿಗೆ ಹಾಲಾಗಲಿ, ಸಿಹಿ ಅನ್ನ ಆಗಲಿ, ಸಜ್ಜಿಗೆ ಆಗಲಿ ನೀವು ನೈವೇದ್ಯವನ್ನು ಮಾಡಿ ಇಟ್ಕೊಂಡು ಪೂಜೆಯನ್ನು ಮಾಡಿಕೊಂಡು ಅಷ್ಟೋತ್ತರಗಳನ್ನು ಓದ್ಕೊಂಡು ಲಕ್ಷ್ಮೀ ಅಷ್ಟಕವನ್ನು ಓದ್ಕೊಂಡ್ರೆ ಲಕ್ಷ್ಮೀ ಅಮ್ಮನವರ ಪರಿಪೂರ್ಣ ಅನುಗ್ರಹ ಲಭಿಸುತ್ತೆ. ಆ ಮನೆಯಲ್ಲಿ ಆರ್ಥಿಕ ಸಂಕಷ್ಟಗಳು ಇರೋದಿಲ್ಲ, ದರಿದ್ರ ಬಾಧೆಗಳು, ಕುಟುಂಬ ಕಲಹಗಳು ತೀರಿ ಹೋಗಿ ಆ ಮನೆ ಅಷ್ಟೈಶ್ವರ್ಯಗಳಿಂದ, ಅಷ್ಟ ಸಂಪತ್ಗಳಿಂದ, ಮಕ್ಕಳಿಂದ, ಆಯುರಾರೋಗ್ಯಗಳಿಂದ ತುಂಬಿರುತ್ತೆ ಅಂತ ಪರಿಹಾರ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಯಾರ ಮನೆಯಲ್ಲಿ ಶುಕ್ರವಾರಗಳು ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಅಮ್ಮನವರನ್ನು ಪೂಜಿಸಿ ದೀಪ ಹಚ್ಚಿ ತಿಳ್ಕೊಳ್ತಾ ಇರ್ತಾರೋ, ಪೂಜಿಸ್ತಾ ಇರ್ತಾರೋ, ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ತಾ ಇರ್ತಾರೋ, ಲಕ್ಷ್ಮೀ ಅಮ್ಮನವರ ಹಾಡುಗಳನ್ನು ಹಾಡ್ತಾ ಇರ್ತಾರೋ ಆ ಮನೆಗೆ ಲಕ್ಷ್ಮೀದೇವಿ ಬರ್ತಾರೆ ಅಂತ ಪುರಾಣಗಳು ಹೇಳ್ತವೆ. ವರಮಹಾಲಕ್ಷ್ಮಿ ಹಬ್ಬದ ದಿನ ಈ ಕ್ಷೀರ ದೀಪವನ್ನು ಹಚ್ಕೊಂಡು ಪೂಜೆ ಮಾಡಿದ್ರೆ ಲಕ್ಷ್ಮೀ ಅಮ್ಮನವರ ಪ್ರಸನ್ನರಾಗಿ ಲಕ್ಷ್ಮೀ ಅಮ್ಮನವರ ಕೃಪಾ ಕಟಾಕ್ಷ ನಿಮ್ಮದಾಗುತ್ತೆ. ಹಾಗೆಯೇ ಕಾಮಾಕ್ಷಿ ದೀಪವನ್ನು ಇಟ್ಕೊಳ್ತಾರೆ ಕೆಲವರು. ಕಾಮಾಕ್ಷಿ ದೀಪ ಪ್ರತಿ ಶುಕ್ರವಾರಗಳಂದು ಇಟ್ಟರೂ ಒಳ್ಳೆಯದು, ಹುಣ್ಣಿಮೆ ದಿನಗಳಂದು ಇಟ್ಟರೂ ಲಕ್ಷ್ಮೀ ಅಮ್ಮನವ್ರ ಮುಂದೆ ಇಟ್ಟರೂ ಒಳ್ಳೆಯದು, ಬಹಳ ಒಳ್ಳೆಯದು. ಈ ಕಾಮಾಕ್ಷಿ ದೀಪಕ್ಕೆ ಸುತ್ತಲೂ ಹೇಗೆ ಹೂವನ್ನು ಡೆಕೋರೇಟ್ ಮಾಡ್ಕೋಬೇಕು, ಹೇಗೆ ಸುತ್ತಲೂ ನಿಲ್ಲುವಂತೆ ಇಟ್ಕೋಬೇಕು ಅನ್ನೋದನ್ನು ಒಂದು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಒಂದು ಟೇಪನ್ನು ಡಬಲ್ ಟೇಪ್ನ ತಗೊಂಡು ಈ ರೀತಿ ನಿಮ್ಮ ಕಾಮಾಕ್ಷಿ ದೀಪ ಹಿಂದ್ಗಡೆ ಹಚ್ಕೋಬೇಕು. ಆ ಟೇಪ್ನ ನಿಮ್ಮ ಕಾಮಾಕ್ಷಿ ದೀಪ ಎಷ್ಟು ಉದ್ದ ಇರುತ್ತೆ, ಅಗಲ ಇರುತ್ತೆ ಅಷ್ಟು ನೀವು ಅಳತೆ ಮಾಡಿಕೊಂಡು ಆ ಟೇಪ್ನ ಹಚ್ಕೋಬೇಕು. ಟೇಪ್ನ ಹಚ್ಕೊಂಡು ನಿಮಗೆ ಮುಖ್ಯವಾದ ಹೂಗಳು, ಸುಗಂಧರಾಜ ಆಗಿರ್ಬೋದು, ಕಣಗಲೆ ಹೂವು ಆಗಿರ್ಬೋದು, ಗುಲಾಬಿ ಹೂವು ಆಗಿರ್ಬೋದು, ಏನೇ ಹೂಗಳಿಂದ ನೀವು ಈ ರೀತಿ ಹೂಗಳನ್ನು ಡಬಲ್ ಟೇಪ್ಗೆ ಅಂಟಿಸ್ಕೊಂಡ್ರೆ ಈ ರೀತಿ ಕಾಮಾಕ್ಷಿ ದೀಪ ಅಲಂಕಾರ ಆಗುತ್ತೆ. ನಂತರ ನೀವು ಲಕ್ಷ್ಮೀ ಅಮ್ಮನವರಿಗೆ ದೀಪಕ್ಕೆ ಬೊಟ್ಟುಗಳನ್ನು, ಅರಿಶಿನ ಕುಂಕುಮವನ್ನು ಇಟ್ಕೋಬೇಕು. ಇಟ್ಕೊಂಡ ನಂತರ ಇದಕ್ಕೆ ನೀವು ತುಪ್ಪವನ್ನೇ ಹಾಕ್ಕೋಬೇಕು. ಹಸುವಿನ ತುಪ್ಪ ಹಾಕ್ಕೊಂಡ್ರೆ ಬಹಳ ಶ್ರೇಷ್ಠ. ಬತ್ತಿಯನ್ನು ಹಾಕ್ಕೊಂಡು ತುಪ್ಪವನ್ನು ಹಾಕ್ಕೊಂಡು ಹಚ್ಕೋಬೋದು. ನಾನು ಈ ರೀತಿ ನಿಮ್ಗೆ ಡೆಕೋರೇಷನ್ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ನೀವು ದೇವ್ರ ಮನೆಯಲ್ಲಿಟ್ಟು ಒಂದು ಪ್ಲೇಟ್ ತೊಗೊಂಡು ಪ್ಲೇಟ್ಗೆ ಅಕ್ಕಿ ಹಾಕಿ, ಅಕ್ಕಿ ಮೇಲೆ ಅರಿಶಿಣದಿಂದ ಶ್ರೀಮಂತ ಆಗಲಿ ಅಥವಾ ಸ್ವಸ್ತಿಕ್ ಆಗಲಿ ಬರೆದು ಬಿಟ್ಟು ಅದರ ಮೇಲೆ ನೀವು ಕಾಮಾಕ್ಷಿ ದೀಪವನ್ನು ಇಟ್ಕೊಂಡು ಹೂಗಳಿಂದ ಅಲಂಕಾರ ಮಾಡ್ಕೋಬೇಕು. ಈ ರೀತಿ ಅಲಂಕಾರ ಮಾಡಿಕೊಂಡು ಕಾಮಾಕ್ಷಿ ದೀಪವನ್ನು ಹಚ್ಕೋಬೇಕು. ನೀವು ಫೋಟೋಗೆ ಪೂಜೆ ಮಾಡಿದಷ್ಟೇ ಶುಭ ಫಲ ಬರೀ ಕಾಮಾಕ್ಷಿ ದೀಪ ಇಟ್ಕೊಂಡು ಪೂಜೆ ಮಾಡಿದ್ರು ಕೂಡ. ಕಾಮಾಕ್ಷಿ ದೀಪವನ್ನು ಪ್ರತಿ ಶುಕ್ರವಾರ ಲಕ್ಷ್ಮೀ ಅಮ್ಮನವರ ಫೋಟೋ ಮುಂದೆ ಹಚ್ಕೋಬೋದು. ಕಾಮಾಕ್ಷಿ ದೀಪ ಬಹಳ ಶ್ರೇಷ್ಠವಾದ ದೀಪ. ಈ ರೀತಿ ಆಗಲೇ ಹೇಳಿದೆ ನಿಮಗೆ, ಕಡ್ಡಿಯಲ್ಲಿ ಹಚ್ಚಬಾರ್ದು, ಏಕಾರತಿಗೆ ಹಚ್ಕೊಂಡು ಏಕಾರತಿಯಿಂದ ದೀಪವನ್ನು ಹಚ್ಕೋಬೇಕು. ಕ್ಷೀರ ದೀಪ, ಕಾಮಾಕ್ಷಿ ದೀಪ ಎರಡೂ ಒಂದೇ ದಿನ ಹಚ್ಕೋಬೇಕು ಅಂತ ಏನಿಲ್ಲ, ಅದು ನಿಮಗೆ ಇಷ್ಟಕ್ಕೆ ಬಿಟ್ಟಿದ್ದು. ಆಮೇಲೆ ಲಕ್ಷ್ಮೀ ಅಮ್ಮನವರಿಗೆ ಪ್ರಿಯವಾದ ವಸ್ತುಗಳು ಕೆಲವಿದ್ದಾವೆ. ಅವು ಕೂಡ ನೀವು ವರಮಹಾಲಕ್ಷ್ಮಿ ಹಬ್ಬದ ದಿನ ಅಥವಾ ಶುಕ್ರವಾರಗಳಂದು, ಶುಕ್ಲ ಪಕ್ಷದ ಮುಂಚೆ ಬರುವ ಶುಕ್ರವಾರದಂದು ಇಟ್ಕೋಬೋದು. ಅಥವಾ ನೀವು ಯಾವಾಗಲೂ ದೇವರ ಮುಂದೆ, ಲಕ್ಷ್ಮೀ ಅಮ್ಮನವರ ಮುಂದೆ ಇಟ್ಕೊಂಡು ಪೂಜೆ ಮಾಡ್ತೀವಿ ಅಂತಂದ್ರೂ ಇಟ್ಕೊಂಡು ಪೂಜೆ ಮಾಡ್ಕೋಬೋದು. ನೋಡಿ, ಅರಿಶಿನ, ಬಟ್ಲಡಿಕೆ, ಆಮೇಲೆ ಗೋಮತಿ ಚಕ್ರಗಳವು, ಆಮೇಲೆ ಇವು ಯೆಲ್ಲೋ ಕಲರು, ಹಳದಿ ಕಲರ್ದು ಚಿಕ್ಕ ಚಿಕ್ಕ ಬಳೆಗಳು ಲಕ್ಷ್ಮೀ ಅಮ್ಮನವರಿಗೆ. ಇವು ಗುಲ್ಗಂಜಿಗಳು. ಇವೆಲ್ಲ ಲಕ್ಷ್ಮೀ ಅಮ್ಮನವರಿಗೆ ಪ್ರಿಯವಾದ ವಸ್ತುಗಳು. ಇದು ಕವಡೆ ಮತ್ತು ಹಸಿರು ಬಳೆ, ಚಿಕ್ಕ ಬಳೆ. ಇದು ತಾವರೆ ಬೀಜಗಳು. ತಾವರೆ ಬೀಜಗಳು ಅಮ್ಮನವ್ರಿಗೆ ಇಷ್ಟ. ಆಮೇಲೆ ಖರ್ಜೂರ, ಏಲಕ್ಕಿ, ಲವಂಗ, ಬಾದಾಮಿ, ಗೋಡಂಬಿ, ಅರಿಶಿನ, ಕುಂಕುಮ ಇವೆಲ್ಲ ಲಕ್ಷ್ಮೀ ಅಮ್ಮನವರಿಗೆ ಪ್ರಿಯವಾದ ವಸ್ತುಗಳು. ಎಲ್ಲವನ್ನು ನೀವು ಶುಕ್ರವಾರಗಳಾದರೂ ಇಟ್ಕೋಬೋದು, ನೀವು ಪ್ರತಿದಿನ ಬೇಕಾದರೆ ಇಟ್ಕೋಬೋದು. ಮತ್ತು ನಿಮ್ಗೆ ಇನ್ನೊಂದು ದೀಪ ತೋರಿಸ್ಬಿಡೋಣ ಅನ್ಕೋತಾ ಇದ್ದೀನಿ ಇದೇ ವಿಡಿಯೋದಲ್ಲಿ. ಏನಪ್ಪ ಅಂದರೆ ಉಪ್ಪು ದೀಪ. ಉಪ್ಪು ದೀಪವನ್ನು ಇಟ್ಕೊಂಡ್ರೆ ನಿಮಗೂ ಅದು ಅಮ್ಮನವ್ರಿಗೆ ಇಷ್ಟವಾದ ದೀಪ. ಈ ರೀತಿ ಒಂದು ಮಣ್ಣಿನ
ಪ್ಲೇಟನ್ನು ತಗೊಂಡು ಅದಕ್ಕೆ ಹಾಲು ಮತ್ತು ಅರಿಶಿಣವನ್ನು ಹಾಕ್ಕೊಂಡು ಈ ರೀತಿ ಹಚ್ಕೋಬೇಕು. ನಂತರ ಅದಕ್ಕೆ ಅರಿಶಿಣ ಕುಂಕುಮದಿಂದ ಬೊಟ್ಟುಗಳನ್ನು ಇಟ್ಕೋಬೇಕು. ಬೊಟ್ಟುಗಳನ್ನು ಇಟ್ಕೊಂಡು ಮತ್ತೆ ಇನ್ನೆರಡು ದೀಪಗಳನ್ನು ತಗೋಬೇಕು. ಎರಡಕ್ಕೂ ಅರಿಶಿಣವನ್ನು ಹಚ್ಕೊಂಡು ಹಾಲು ಮತ್ತು ಅರಿಶಿಣವನ್ನು ಹಚ್ಕೊಂಡು ಅವೆರಡಕ್ಕೂ ಕೂಡ ಅರಿಶಿಣ ಕುಂಕುಮವನ್ನು ಇಟ್ಕೋಬೇಕು. ಆ ಮಣ್ಣಿನ ಪ್ಲೇಟ್ ಅಲ್ಲದಿರ ನೀವು ಮತ್ತೆ 2 ದೀಪಗಳನ್ನು ತಗೊಂಡು 2 ದೀಪಗಳಿಗೂ ಈ ರೀತಿ ಅರಿಶಿಣ ಕುಂಕುಮವನ್ನು ಹಚ್ಚಿ ಸಿದ್ಧ ಮಾಡ್ಕೋಬೇಕು. ಈ ಒಂದು ದೀಪಕ್ಕೆ ನೋಡಿ, ಇದಕ್ಕೆ ಉಪ್ಪು ಬೇಕಲ್ವಾ, ಉಪ್ಪನ್ನು ನೀವು ಮನೆಯಲ್ಲಿ ಆ ಲೂಸು ಆಲ್ರೆಡಿ ನೀವು ಅಡುಗೆಗೆ ಬಳಸಿರ್ತೀರಲ್ವ, ಆ ಉಪ್ಪನ್ನು ತಗೋಬಾರ್ದು, ಹೊಸ ಪ್ಯಾಕೆಟಲ್ಲೇ ತಗೋಬೇಕು. ಆ ಉಪ್ಪನ್ನು ತಗೊಂಡು ಈ ಪ್ಲೇಟ್ಗೆ ಅದು ಎಷ್ಟು ಹಿಡಿಸುತ್ತೋ ಅಷ್ಟು, ನೀವು ಎಷ್ಟು ದೊಡ್ಡ ತಗೊಂಡಿದ್ರೆ ಅಷ್ಟು ಉಪ್ಪನ್ನು ಹಾಕ್ಕೋಬೇಕು. ಉಪ್ಪನ್ನು ಹಾಕಿಕೊಂಡ ನಂತರ ನೀವು ಈ ರೀತಿ ಅದನ್ನೆಲ್ಲನೂ ಸಮ ಮಾಡ್ಕೋಬೇಕು. ಉಪ್ಪನ್ನು ಈ ರೀತಿ ಸಮ ಮಾಡಿಕೊಂಡು ಈ 2 ದೀಪಗಳಿರುತ್ತಲ್ವ, ಆ ದೀಪಗಳಲ್ಲಿ ಒಂದನ್ನು ತಗೊಂಡು ಅದಕ್ಕೆ ನೀವು ಒಂದು ಕಾಯಿನನ್ನು ಹಾಕ್ಕೋಬೇಕು. ನಿಮ್ಮ ಹತ್ರ ಏನು ಬೆಳ್ಳಿ ಕಾಯಿನಿದ್ರು ಹಾಕ್ಕೊಳ್ಳಿ, ಇಲ್ಲ ಮಾಮೂಲಿ ಕಾಯಿನೇನಿದ್ರು ಒಂದು ಕಾಯಿನ ಹಾಕ್ಕೊಂಡು ಹೂವು ಮತ್ತು ಅಕ್ಷತೆ ಕಾಳನ್ನು ಹಾಕ್ಕೋಬೇಕು. ಕಲ್ಲುಪ್ಪಿನ ಮೇಲೆ ಇಟ್ಟು ನೀವು ಕಲ್ಲುಪ್ಪನ್ನೇ ತಗೋಬೇಕು, ಆಮೇಲೆ ಪುಡಿ ಉಪ್ಪನ್ನ ತಗೊಳ್ಳೋ ಹಾಗಿಲ್ಲ. ಆಮೇಲೆ ಆ ದೀಪದ ಮೇಲೆ ಇನ್ನೊಂದು ದೀಪದೊಳಕ್ಕೆ ಬತ್ತಿಯನ್ನು ಹಾಕ್ಕೊಂಡು ಎಣ್ಣೆಯನ್ನು ಹಾಕ್ಕೊಂಡು ಇಟ್ಕೋಬೇಕು. ನೋಡಿ, ಮೊದಲು ಪ್ಲೇಟ್ ಒಳಕ್ಕೆ ಉಪ್ಪು ಹಾಕ್ಕೋಬೇಕು. ನಂತರ ಒಂದು ದೀಪದೊಳಕ್ಕೆ ಕಾಯಿನು ಮತ್ತು ಅಕ್ಷತೆ ಕಾಳು ಹೂವನ್ನು ಹಾಕ್ಕೋಬೇಕು. ಮತ್ತು ಇನ್ನೊಂದು ದೀಪವನ್ನು ಇಟ್ಕೋಬೇಕು. ಈ ರೀತಿ ಇದನ್ನು ಹಚ್ಕೋಬೇಕು. ಇದು ಕೂಡ ಅಮ್ಮನವರಿಗೆ ಶ್ರೇಷ್ಠ. ಈ ಕಲ್ಲುಪ್ಪು ದೀಪವನ್ನು ನೀವು ಪ್ರತಿ ಹುಣ್ಣಿಮೆಗಳಂದು ಲಕ್ಷ್ಮೀ ಅಮ್ಮನವರ ಮುಂದೆ ಹಚ್ಚಿಟ್ಟು ಪೂಜೆ ಮಾಡಿಕೊಂಡ್ರೆ ಬಹಳ ಶುಭಕರ. ಸ್ನೇಹಿತರೆ, ಇವೆಲ್ಲವನ್ನು ಒಂದೇ ಸರ್ತಿ ಮಾಡ್ಕೋಬೇಕು ಅಂತಿಲ್ಲ. ಇದರಲ್ಲಿ ನಿಮ್ಮಿಷ್ಟ, ನಿಮ್ಗೆ ಏನು ಬೇಕೋ, ಯಾವ ವಾರ ನಿಮಗೆ ಇದು ಯಾವ ವಾರದಂದು ಯಾವ ದೀಪ ಇಟ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೋ ಆ ಥರ ಶುಕ್ರವಾರಗಳಂದು ನೀವು ಇಟ್ಕೊಳ್ಳಿ. ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಅಲ್ವಾ, ಇದರಲ್ಲಿ ನಿಮಗೆ ಯಾವುದು ಸಾಧ್ಯವಾಗುತ್ತೋ ಆ ದೀಪವನ್ನು ಹಚ್ಕೊಳ್ಳಿ. ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು, ಏನು ವಸ್ತುಗಳು, ಎಷ್ಟು ವಸ್ತುಗಳು ಸಿಕ್ಕಿದ್ರೆ ಅಷ್ಟು ಮಾತ್ರ ನೀವು ತಂದ್ಕೊಳ್ಳಿ, ಟೆನ್ಷನ್ ಬೇಡ. ಈ ಎಲ್ಲ ವಸ್ತುಗಳು ಎಲ್ಲಿ ಸಿಗುತ್ತಪ್ಪ ಅಂದರೆ ಪ್ರತಿ ಗಂದಿಗೆ ಅಂಗಡಿಗಳಲ್ಲೂ ಸಿಗುತ್ತೆ. ವಿಡಿಯೋ ಯಾರಿಗಾದರೂ ಶೇರ್ ಮಾಡಿ, ಅನುಕೂಲ ಆಗುತ್ತೆ ಅವ್ರಿಗೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.